1 ಫ್ರೂಟ್ ಪರ್ ಡೇ ಅಥವಾ ಒಂದು ಹಣ್ಣು ಒಂದು ತರಕಾರಿ ಸಾಕಾಗತ್ತಾ? ಅದರಲ್ಲಿರೋ ಪ್ರೋಟೀನ್ಸ್ ಅಥವಾ ಪೌಷ್ಟಿಕಾಂಶ ಏನಿರುತ್ತೆ ಅದು ನಿಮಗೆ ಎಗ್ಗಿನ ಕ್ವಾಲಿಟಿಯಲ್ಲಿ ಇನ್ಕ್ರೀಸ್ ಮಾಡ್ತಾ ಶಕ್ತಿನ ಕೊಡುತ್ತೆ, ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ದಂಪತಿಗಳಲ್ಲಿ ಎಗ್ ಕ್ವಾಲಿಟಿ ಆಗಿರ್ಬೋದು, ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ತಗೊಂಡಾಗ ನಿಮಗೆ ಯಾವ ರೀತಿ ವೃದ್ಧಿ ಮಾಡುತ್ತೆ ಅನ್ನೋದು ನಿಮಗೆ ರಿಸಲ್ಟ್ಸಲ್ಲಿ ಗೊತ್ತಾಗುತ್ತೆ. ಆಹಾರ ಮತ್ತು ಸಂತಾನೋತ್ಪತ್ತಿ ವೃದ್ಧಿನ ಹೇಗೆ ಮಾಡೋದು? ದಂಪತಿಗಳಲ್ಲಿ ಕ್ವಾಲಿಟಿ, ಎಗ್ ಕ್ವಾಲಿಟಿ ಆಗಿರ್ಬೋದು, ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ, ಮೊಟಿಲಿಟಿ ಈ ರೀತಿ ಹಲವಾರು ಕಾರಣಗಳಿಂದ ಹೆಚ್ಚು ಹೇಗೆ ಮಾಡ್ಬೋದು, ಬೂಸ್ಟ್ ಆಫ್ ಫರ್ಟಿಲಿಟಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಆಹಾರ ಅಂತ ಬಂದಾಗ 108 ಡೌಟ್ಸ್ ಇರುತ್ತೆ ಪೇಷಂಟ್ಸ್ಗೆ. ಯಾವ ಆಹಾರ ತಗೋಬೇಕು, ಈ ಫ್ರೂಟ್ ತಗೊಂಡ್ರೆ ಬೆಟರಾ, ಈ ವೆಜಿಟೇಬಲ್ ತಗೊಂಡ್ರೆ ಬೆಟರಾ, 1 ಫ್ರೂಟ್ ಪರ್ ಡೇ ಅಥವಾ ಒಂದು ಹಣ್ಣು ಒಂದು ತರಕಾರಿ ಸಾಕಾಗತ್ತಾ, ಎಷ್ಟು ಪ್ರೋಟೀನ್ಸ್ ಅಥವಾ ಪೌಷ್ಟಿಕಾಂಶ ಎಷ್ಟಿರುತ್ತೆ, ಅದ್ರ ಬಗ್ಗೆ ಹಲವಾರು ಡೌಟ್ಸು ಅಥವಾ ಕ್ವೈರೀಸು ಪೇಷಂಟ್ಸ್ಗಿರುತ್ತೆ. ಸೊ ಈ ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಈ ಆಹಾರದಿಂದ ಪ್ರತಿಯೊಬ್ಬರಿಗೂ ಒಂದು ಹೆಲ್ತ್ ಮೇಂಟೈನ್ ಆಗುತ್ತೆ. ಎರಡನೇದು, ಈ ಆಹಾರದಿಂದ ಎಸ್ಪೆಷಲಿ ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ಅಂತ ಏನು ಹೇಳ್ತೇವೆ ಅದನ್ನು ಕ್ವಾಲಿಟಿ, ಹೆಂಗಸರಲ್ಲಿ ಎಗ್ಗಿನ ಕ್ವಾಲಿಟಿ ಆಗಿರ್ಬೋದು ಅಥವಾ ವೀರಾಣು ಗಂಡಸರಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ, ಚಲನಾಶಕ್ತಿ, ಅದಾದಮೇಲೆ ಆಕಾರದ ಸ್ಪರ್ಮಿನ ಆಕಾರ ಏನಿದೆ ಅದನ್ನು ಚೇಂಜ್ ಮಾಡೋ ಅಂಥದ್ದು ಆಹಾರ ಪದ್ಧತಿಗಳು. ಸೊ ಈ ಆಹಾರ ಪದ್ಧತಿಗಳಾಗಿರ್ಬೋದು, ಯಾವ ಆಹಾರದಿಂದ ತಗೊಂಡಾಗ ವೃದ್ಧಿ, ಸಂತಾನೋತ್ಪತ್ತಿ ವೃದ್ಧಿ ಹೇಗೆ ಹೆಚ್ಚು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ದಾಳಿಂಬೆ. ಈ ದಾಳಿಂಬೆ ಪ್ರತಿ ದಿನ ತಿಂದಾಗ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಏನಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಎರಡನೇದಾಗಿ ಬಾಳೆಹಣ್ಣು. ಬಾಳೆಹಣ್ಣಲ್ಲಿರುವಂಥ ವೈಟಮಿನ್ B6 ಕಾಂಪ್ಲೆಕ್ಸಸ್, B9 ಕಾಂಪ್ಲೆಕ್ಸ್ ಏನಿರುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರಮಾಣದಲ್ಲಿ ಫೋಲಿಕ್ ಆ್ಯಸಿಡ್ ಆಲ್ಸೋ ಇರುತ್ತೆ. ಸೊ ಇದರಿಂದ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ಲೇ ಮಾಡಿ ವೈಟಮಿನ್ ರೋಲ್ ಇರೋವಂಥದ್ದನ್ನು ಇನ್ಕ್ರೀಸ್ ಮಾಡುತ್ತೆ. ಮೂರನೇದು, ನೆನೆಸಿದ ಬಾದಾಮಿ. ಅಟ್ಲೀಸ್ಟ್ 5 ರಿಂದ 8 ನೆನೆಸಿದ ಬಾದಾಮಿಯಿಂದ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಕ್ವಾಲಿಟಿ ಎರಡರಲ್ಲೂ ಅಂದರೆ ದಂಪತಿಗಳಲ್ಲಿ ಇಬ್ಬರಲ್ಲೂ ಇಂಪ್ರೂವ್ ಮಾಡುತ್ತೆ. ಬೇಳೆ, ದಾಲ್, ಸೋಯಾ ದಾಲ್ ಆಗಿರ್ಬೋದು, ಚೆನ್ನ, ಯಾವುದೆಲ್ಲ ದಾಲ್ನ ಏನೆಲ್ಲ ಯೂಸ್ ಮಾಡ್ತಿರೋ 30 ಗ್ರಾಮ್ ಅಟ್ಲೀಸ್ಟ್ ಪ್ರತಿದಿನ ಬಳಕೆ ಮಾಡಿದಾಗ ಅದರಲ್ಲಿರೋ ಪ್ರೋಟೀನ್ಸ್ ಅಥವಾ ಪೌಷ್ಟಿಕಾಂಶ ಏನಿರುತ್ತೆ ಅದು ನಿಮಗೆ ಎಗ್ಗಿನ ಕ್ವಾಲಿಟಿಯಲ್ಲಿ ಇನ್ಕ್ರೀಸ್ ಮಾಡ್ತಾ ಶಕ್ತಿನ ಕೊಡುತ್ತೆ, ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ವೈಟಮಿನ್ ಸಿ ಫುಡ್ ಅಥವಾ ವೈಟಮಿನ್ ಸಿ ಏನಿದೆ ಅಂದರೆ ಫ್ರೂಟ್ಸಲ್ಲಿ ಮೂಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು, ನಿಂಬೆ ಹಣ್ಣು ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸ್ಪರ್ಮಲ್ಲಿರೋವಂಥ ROS ಫ್ಯಾಕ್ಟರ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಬಾಡಿಲಿರೋ ROS ಫ್ಯಾಕ್ಟರ್ನ ಕಡಿಮೆ ಮಾಡಿದಾಗ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ವಾಲ್ನಟ್ಸ್ 1 ರಿಂದ 2 ಪ್ರತಿದಿನ ತಿಂದಾಗ ವಾಲ್ನಟ್ಸು ಆಗ ಅದರಲ್ಲಿ ಇರುವಂಥ ಸೆಲೀನಿಯಂ ಕಂಟೆಂಟು, ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಸ್, 9 ಫ್ಯಾಟಿ ಆಸಿಡ್ಸ್ ಈ ರೀತಿ ಇರೋದ್ರಿಂದ ಪ್ರತಿಯೊಂದು ಸ್ಪರ್ಮಲ್ಲಿ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್, ಬಟರ್ ಫ್ರೂಟ್ ಅಥವಾ ಬಟರ್ ಫ್ರೂಟಿಂದ ಪ್ರೋಟೀನ್ ಕಂಟೆಂಟು ಹೆಚ್ಚಾಗುತ್ತೆ. ತುಂಬ ಜನ ಮರೆಯೋದು ನೀರನ್ನು. ಸೊ ಪ್ರತಿದಿನ ಅಟ್ಲೀಸ್ಟ್ 2.5 ರಿಂದ 3 ಲೀಟರ್ ನೀರು ಕುಡಿದಾಗ ಒಳಗಿರೋ ಅಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟು, ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಎಸ್ಪೆಷಲಿ ಪಾಲಕ್ಕು, ನುಗ್ಗೆ ಸೊಪ್ಪು, ಅದರಿಂದ ಹೆಚ್ಚಿನ ಫೋಲಿಕ್ ಆ್ಯಸಿಡು, ವೈಟಮಿನ್ B6, B7 ಏನಿರುತ್ತೆ ಅದೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇದೆಲ್ಲ ತಿಳ್ಕೊಂಡಾಗ ಮೊಟ್ಟೆನ ಮರಿಬಾರ್ದು. ಮೊಟ್ಟೆ ಅಂದರೆ 1 ಎಗ್ ಪರ್ ಡೇ ಅಂದರೆ ಒಂದು ಬಿಳಿ ಭಾಗದ ಎಗ್ ಏನಿರುತ್ತೆ ಅದು 5 to 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಕೊಡುತ್ತೆ. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಪ್ರೋಟೀನ್ಸ್ ಏನಿರುತ್ತೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ಲಿ, ಪಂಪ್ಕಿನ್ ಸೀಡ್ಸ್ ಅಥವಾ ಸನ್ಫ್ಲವರ್ ಸೀಡ್ಸ್ ಏನಿರುತ್ತೆ ಅಟ್ಲೀಸ್ಟ್ 1 ಟೀ ಸ್ಪೂನ್ 5 ಗ್ರಾಮ್ಸ್ ಪರ್ ಡೇ ತಗೊಂಡಾಗ ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಕೂಡ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ. ಈ ಎಲ್ಲ ಆಹಾರಗಳನ್ನು ತಗೊಂಡಾಗ, ಪ್ರತಿನಿತ್ಯ ತಗೊಂಡಾಗ ಎಲ್ಲನೂ ತಗೋಬೇಕಾ? ಆಗಲ್ಲ. ಸೊ ಇದನ್ನು ನೀವು ಡಿವೈಡ್ ಮಾಡಿ ಯಾವ ಪ್ರಮಾಣದಲ್ಲಿ ಯಾವಾಗ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಡಿವೈಡ್ ಮಾಡಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ತಗೊಂಡಾಗ ನಿಮಗೆ ಯಾವ ರೀತಿ ವೃದ್ಧಿ ಮಾಡುತ್ತೆ ಅನ್ನೋದು ನಿಮಗೆ ರಿಸಲ್ಟ್ಸಲ್ಲಿ ಗೊತ್ತಾಗುತ್ತೆ. ಸೊ ಮತ್ತೇನಾದ್ರು ಡೌಟ್ ಇದ್ದಲ್ಲಿ, ಕ್ವೈರಿ ಇದ್ದಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹೆಚ್ಚು ಇನ್ಫಾರ್ಮೇಷನ್ ಈ ಫರ್ಟಿಲಿಟಿ ರಿಲೇಟೆಡ್ ಬೇಕಾದಾಗಲ್ಲ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.